ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಮಹಾಶಿವರಾತ್ರಿಯ ಆಚರಣೆಯನ್ನು ಏಕೆ ಮಾಡಲಾಗ್ತದೆ? ಅಷ್ಟಕ್ಕೂ ಈ ಮಹಾಶಿವರಾತ್ರಿಯ ಹಿನ್ನೆಲೆ ಏನು? ಆ ದಿನದಂದೇಕೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ? ಇದರ ಹಿಂದಿರ್ತಕ್ಕಂತಹ ಮರ್ಮ ಏನು ಅನ್ನೋದನ್ನು ಕುರಿತು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ಹೆಸರೇ ಸೂಚಿಸುವ ಹಾಗೆ ಹಿಂದೂಗಳ ಪ್ರಮುಖ ಹಬ್ಬಗಳ ಪೈಕಿ ಈ ಮಹಾಶಿವರಾತ್ರಿಯು ಕೂಡ ಒಂದು. ಈ ಶಿವರಾತ್ರಿಯ ಹಿಂದಿನ ಆಚರಣೆಯ ಮಹತ್ವವೇನು ಅನ್ನೋದನ್ನು ನಾವು ಇದೀಗ ತಿಳಿಯೋಣ. ಶಿವರಾತ್ರಿಯ ದಿನ ಉಪವಾಸ ಅಥವಾ ಜಾಗರಣೆಯನ್ನು ಏಕೆ ಮಾಡಲಾಗ್ತದೆ? ಇದರ ಹಿಂದಿನ ಗುಟ್ಟೇನು ಅನ್ನೋದನ್ನು ನೋಡೋದಾದರೆ, ಬಂಧುಗಳೇ, ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಶಿವರಾತ್ರಿ ಕೂಡ ಒಂದು. ಶಿವನಿಗೆ ಸಮರ್ಪಿತಗೊಂಡಂತಹ ಹಬ್ಬ ಇದಾಗಿದೆ. ಶಿವರಾತ್ರಿ ದಿನ ಜಗತ್ತಿನಾದ್ಯಂತ ಹಿಂದೂಗಳು ಈಶ್ವರನನ್ನು ಆರಾಧಿಸುತ್ತಾರೆ. ಮಹಾಶಿವರಾತ್ರಿಯ ದಿನ ಶಿವನ ಭಕ್ತರು ಉಪವಾಸವನ್ನು ಕೈಗೊಳ್ತಾರೆ. ಇದರ ಮೂಲಕ ಧ್ಯಾನ ಜಾಗರಣೆಯನ್ನು ಮಾಡುವ ಮೂಲಕ ಶಿವನನ್ನು ಆರಾಧನೆ ಮಾಡಲಾಗ್ತದೆ. ಈ ದಿನ ಶಿವನ ದೇಗುಲದಲ್ಲಿ ಭಕ್ತರು ರಾತ್ರಿ ಇಡೀ ಜಾಗರಣೆ ಕೈಗೊಂಡು, ಈ ವರ್ಷ ಮಹಾಶಿವರಾತ್ರಿಯು 2024 ಮಾರ್ಚ್ 8ರಂದು ಅಂದರೆ ಶುಕ್ರವಾರ ಆಚರಣೆಯನ್ನು ಮಾಡ್ತೇವೆ. ಹಿಂದೂಗಳ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿಯನ್ನು ಆಚರಿಸಲು ಸಾಕಷ್ಟು ಕಾರಣಗಳಿವೆ. ಈ ದಿನ ಶಿವ ಹಾಗೂ ಪಾರ್ವತಿಯ ವಿವಾಹ ನಡೆಯಿತು ಎಂದು ಹೇಳುವರು ಅನೇಕರಿದ್ದಾರೆ. ಹಾಗಾಗಿಯೇ ಶಿವರಾತ್ರಿ ಪ್ರೀತಿ ಹಾಗೂ ಸಾಮರಸ್ಯದ ಸಂಕೇತ ಎಂದು ಕೆಲವರು ಹೇಳುತ್ತಾರೆ. ಪುರುಷ ಹಾಗೂ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುವ ಶಿವ ಹಾಗೂ ಶಕ್ತಿಯು ಒಟ್ಟಾಗಿ ಸೇರಿದ ರಾತ್ರಿಯನ್ನು ಗೌರವಿಸುವುದು ಮಹಾಶಿವರಾತ್ರಿಯನ್ನು ಆರಾಧಿಸಲು ಇನ್ನೊಂದು ಕಾರಣ. ಮಹಾಶಿವರಾತ್ರಿಯನ್ನು ಆಚರಿಸಲು ಮತ್ತೊಂದು ಕಾರಣವಿದೆ. ಸಾಗರ ಮಂಥನದ ಸಂದರ್ಭದಲ್ಲಿ ಹೊರಹೊಮ್ಮಿದ ವಿಷವನ್ನ ಶಿವನು ಕುಡಿಯುತ್ತಾನೆ. ಈ ದಿನದ ದ್ಯೋತಕನಾಗಿ ಕೂಡ ಶಿವರಾತ್ರಿಯನ್ನ ಆಚರಿಸಲಾಗ್ತದೆ ಎಂದು ಹೇಳುವರು ಇನ್ನಷ್ಟು ಜನ. ಶಿವ ಈ ರೀತಿ ಮಾಡಿದ್ದರಿಂದ ಜಗತ್ತು ಅಂಧಕಾರಕ್ಕೆ ಹೋಗುವುದು ತಪ್ಪಿತ್ತು. ಪಾರ್ವತಿಯು ವಿಷವು ಶಿವನ ದೇಹ ತಲುಪುವುದನ್ನು ತಪ್ಪಿಸಲು ಅವನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ. ಪರಿಣಾಮ ಶಿವನ ಕಂಠವು ನೀಲಿಕಂಠಕ್ಕೆ ತಿರುಗುತ್ತದೆ. ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿತ್ತು. ಪ್ರತಿ ವರ್ಷ ಆಚರಿಸಲ್ಪಡುವಂತಹ ಒಟ್ಟು 12 ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಮಹತ್ವಪೂರ್ಣವಾದದ್ದು ಎಂದು ಪರಿಗಣಿಸಲಾಗ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಇದು ಅತ್ಯಂತ ಮಹತ್ವದ ಹಬ್ಬವಾಗಿದೆ. ಕತ್ತಲೆಯಿಂದ ಅಜ್ಞಾನದ ಹಾದಿಯಿಂದ ಬೆಳಕಿನ ವಿಷಯವನ್ನು ಸಾಧಿಸುವ ಹಬ್ಬ ಇದಾಗಿದೆ. ವಿವಿಧ ದಂತಕಥೆಗಳು ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿಸ್ತದೆ. ಒಂದು ದಂತಕಥೆಯ ಪ್ರಕಾರ ಶಿವನು ಈ ರಾತ್ರಿಯಂದು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ತಾಂಡವ ನೃತ್ಯವನ್ನು ಆಡುತ್ತಾನೆ ಎಂದು ಹೇಳಲಾಗ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಈ ರಾತ್ರಿಯಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ನಮ್ಮ ಪಾಪಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂದು ಹೇಳಲಾಗ್ತದೆ. ಸದಾಚಾರದ ಹಾದಿಯಲ್ಲಿ ಸಾಗಲು, ಕೊನೆಯಲ್ಲಿ ಮೋಕ್ಷವನ್ನು ಸಾಧಿಸಲು ಶಿವರಾತ್ರಿಯನ್ನು ಮಾಡಬೇಕು ಅಥವಾ ಶಿವರಾತ್ರಿಯ ದಿನದಂದು ಶಿವನನ್ನು ಜಪಿಸಬೇಕು ಎಂದು ಹೇಳಲಾಗ್ತದೆ. ಇನ್ನು ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಆರಾಧಿಸುವವರು ದಿನವಿಡೀ ಉಪವಾಸವನ್ನು ಇರ್ತಾರೆ. ಇದು ಮಹಿಳೆಯರಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಹಬ್ಬವಾಗಿದೆ. ವಿವಾಹಿತ ಮಹಿಳೆಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ದೀರ್ಘ ಆಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವಿವಾಹಿತರು ಭವಿಷ್ಯದಲ್ಲಿ ತಮಗೆ ಶಿವನಂತಹ ಪತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾರೆ. ಮಹಾಶಿವರಾತ್ರಿಯಂದು ದೇಗುಲದಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗ್ತದೆ. ಶಿವನು ಅಭಿಷೇಕ ಪ್ರಿಯನಾಗಿದ್ದರಿಂದ ನಾನಾ ರೀತಿಯ ಅಭಿಷೇಕಗಳನ್ನು ನಾವು ಮಾಡಿಸುತ್ತೇವೆ. ಹಾಲು, ಜೇನುತುಪ್ಪ, ಹೂವುಗಳು ಹಾಗೂ ಬಿಲ್ಲುಪತ್ರೆ ಶಿವನಿಗೆ ಅರ್ಪಿಸಲಾಗ್ತದೆ. ಈ ದಿನ ಶಿವನ ಭಕ್ತರು ಏನನ್ನೂ ತಿನ್ನುವುದು ಅಥವಾ ಕುಡಿಯುವುದು ಮಾಡುವುದಿಲ್ಲ. ಕೆಲವರು ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನ ಧ್ಯಾನ ಮಾಡುತ್ತಾರೆ. ಈ ದಿನ ಶಿವನ ದೇಗುಲಕ್ಕೆ ಭಕ್ತರ ದಂಡೆ ತುಂಬಿರುತ್ತದೆ. ಶಿವನ ಮಂತ್ರವನ್ನು ಪಠಿಸುವ ಮೂಲಕ ಮಹಾದೇವನ ಕೃಪೆಗೆ ಭಕ್ತರು ಪಾತ್ರರಾಗುತ್ತಾರೆ. ಹಾಗಾಗಿ ನೀವು ಕೂಡ ಶಿವರಾತ್ರಿಯ ದಿನದಂದು ಜಾಗರಣೆಯನ್ನು ಮಾಡಿ ಆ ಪರಶಿವನ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತಾ, ಇದಾಗಿತ್ತು ಮಹಾಶಿವರಾತ್ರಿಯ ಒಂದಿಷ್ಟು ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಇದೇ ರೀತಿಯಾಗಿರ್ತಕ್ಕಂತಹ ವಿವರಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ಧನ್ಯವಾದ ಕರ್ನಾಟಕ.